ಸಾವು ಎಲ್ಲರಿಗೂ ಖಚಿತ. ನಾನು ಸಾಯ್ತೀನಿ, ನೀವೆಲ್ಲರೂ ಸಾಯ್ತೀರಾ. ಇರೋದೊಂದೇ ಬದುಕು. ಏನ್ ಮಾಡ್ತೀರಾ? ಬದುಕು ನಮಗ್ ಬೇಕಾದ ಕಟ್ಕೊಂಡಿಲ್ಲ ಅಂದ್ರೆ ಅದಕ್ಕಿಂತ ಸಾವೇ ಮೇಲು. ಎರಡು ದಾರಿ ಇದೆ ಜೀವನದಲ್ಲಿ. ಒಂದು ಕರ್ಮದ ದಾರಿ, ಇನ್ನೊಂದು ಜ್ಞಾನದ ದಾರಿ. ನೀನು ನಮಗ್ ಕೆಲಸ ಮಾಡ್ತೀಯಾ ಅಂತ ಯಾರಿಗೂ ಹೇಳ್ಬಾರ್ದು. ನಾನು ನೋಡ್ಕೋತೀನಿ, ಜೊತೆಗಿರೋದು. ಹಣ ಏನಾದರೂ ಬೇಕಂದ್ರೆ ಹೇಳಿ. ಸರ್ 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 ಹುಡುಗ ಸರ್ ಸುಬ್ಬ. ನಾವು ಸುದ್ದಿ ಮಾಡೋರು ಸುದ್ದಿಯಲ್ಲಿ ಬರಲ್ಲ ಅಂತ ಹೇಳಿದ್ಯಾ ನಿಮ್ ಫ್ರೆಂಡ್ಗೆ? ಈ ಗಲಾಟೆಗಳು, ಈ ಪ್ರೊಟೆಸ್ಟು ಇದನ್ನೆಲ್ಲ ಯಾರು ಮಾಡಿಸ್ತಾ ಇದ್ದಾರೆ? ನಾವು ಆವರೇಜ್ ಆಗಿರೋ ಹುಡುಗರು ಮಾತ್ರ ನೋಡ್ತಿರೋದು. ನನ್ನ ದಂಗೆ ನಮ್ಮ ಅಸ್ತಿತ್ವ. ಸಾಕು ಬಿಟ್ಬಿಡ ಆ ಕೆಲಸ. ನಿಮ್ ಕುದುರೆ ತುಂಬಾ ಹಾರಾಡ್ತಾ ಇದೆ. ದೊಡ್ಡ ಬೋಳಿ ಮಗ ಅವನು. ನ್ಯೂಸ್ನೊಳಗೆ ಇರ್ಲಿಕ್ಕೆ ಏನ್ ಬೇಕಾದ್ರೂ ಮಾಡ್ತಾನೆ. ಅವನಿಗೆ ಅವಾಗವಾಗ ಎತ್ತಿ ಕೂರಿಸ್ತಾ ಇರ್ಬೇಕಷ್ಟೇ. ಏನೋ ಗ್ರಾಸ್ತಾ ಇದೆಯಾ? ಈ ಹುಡುಗರಿಗೆ 20 ರೂಪಾಯಿ ಕೊಟ್ಟರು ಸಾಕು, ಕೊಲೆ ಮಾಡ್ಬಿಡ್ತಾರೆ. ಪೆಟ್ರೋಲ್, ಭಯ, ಆತಂಕ, ದುಃಖ, ಗೋಳಾಟ ಅವೆಲ್ಲ ಬಿಟ್ಟು ಇನ್ನೇನು ಕೊಟ್ಟಿದ್ದಾರೆ ಇವರೆಲ್ಲ ನನಗೆ. ನೀನು ನಿನ್ನ ಕೆಲಸ ಏನಿದೆ ಅಷ್ಟು ಮಾಡು. ಇವತ್ತು ಸಿಕ್ಕಾಕೋಬೇಕಲ್ಲ ಇರೋದು ನಿಮಗೆ. ಪೊಲೀಸರ ಕೈ ತಗಲಾಕೊಂಡು ಮೂಲೆ ಹಾಕೊಂಡು ಹಂಗೆ ಗುಮ್ತಾರೆ. ಪೊಲೀಸರ ಕೈ ಹಾಕಿ ಹೆಂಡತಿ ಮಕ್ಕಳು ಯಾರೂ ಇಲ್ಲ, ಒಳ್ಳೆ ಅನಾಥನ ಥರ.